ಹಲೋ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ. ಇದೇನಪ್ಪ ಯುಗಾದಿ ಹಬ್ಬ ಅಂತ ಹೇಳಿ ಇದು ಯಾವುದೋ ಡ್ಯಾನ್ಸ್ ತೋರಿಸಿದ್ದೀನಿ ಅಂತ ಅನ್ಕೊತಿದ್ದೀರಾ? ಇದು ಕಾಂಬೋಡಿಯನ್ ಡ್ಯಾನ್ಸ್. ನಮ್ಮ ಯುಗಾದಿ ಹಬ್ಬದ ದಿನ ಹೇಗೆ ನಾವು ಹೊಸ ವರ್ಷ ಅಂತ ಬರಮಾಡ್ಕೊತೀವೋ, ಕಾಂಬೋಡಿಯನ್ಸ್ ಕೂಡ ಕಾಂಬೋಡಿಯನ್ ನ್ಯೂ ಇಯರ್ ಅವತ್ತಿನ ದಿನನೇ ಸೆಲೆಬ್ರೇಟ್ ಮಾಡ್ತಾರೆ. ಇದು ನನ್ನ ಹಸ್ಬೆಂಡ್ ಆಫೀಸಲ್ಲಿ ಶೂಟ್ ಮಾಡಿರೋ ವಿಡಿಯೋ. ಚೆನ್ನಾಗಿದೆ ಅಲ್ವಾ ಡ್ಯಾನ್ಸ್? ಯುಗದ ಆದಿ ಯುಗಾದಿ ಅಂದರೆ ಹೊಸ ವರ್ಷ. ಶಿಶಿರ ಮಾಸದಲ್ಲಿ ಅಂದರೆ ವಿಂಟರಲ್ಲಿ ಉದುರಿದ ಎಲೆಗಳು ಈ ವಸಂತ ಋತುವಿನಲ್ಲಿ ಅಂದರೆ ಸ್ಪ್ರಿಂಗ್ನಲ್ಲಿ ಮತ್ತೆ ಚಿಗುರೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಇದನ್ನು ಸೃಷ್ಟಿಯ ಮೊದಲ ದಿನ ಅಂತಲೂ ಕರೀತಾರೆ. ಯುಗಾದಿಯ ನಂತರ ಮಳೆ ಶುರುವಾಗುತ್ತೆ. ಒಣಗಿದ ಮರ ಗಿಡಗಳು ಹಸಿರಿನಿಂದ ತುಂಬಿಕೊಳ್ಳುತ್ತೆ. ಹೀಗಾಗಿ ಹೊಸತರ ಆರಂಭ. ನಮ್ಮನೇಲಿ ಯುಗಾದಿ ಹೇಗೆ ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣ. ಬೆಳಗ್ಗೆನೇ ಎದ್ದು ಮಗಳಿಗೆ ಎಣ್ಣೆ ನೀರು ಹಾಕಿ ನಾನು ಎಣ್ಣೆ ನೀರು ಸ್ನಾನ ಮಾಡಿಕೊಂಡೆ. ಈ ಸಲ ನಮ್ಮಮ್ಮ ಇರೋದ್ರಿಂದ ಕುಕಿಂಗ್ ಅವರೇ ಮಾಡಿದ್ರು. ನಾನು ಪೂಜೆಗೆ ರೆಡಿ ಮಾಡಿಕೊಂಡು ಬೇವು ಬೆಲ್ಲನೂ ಮಾಡಿಕೊಂಡೆ. ಬೇವು ಅಂದರೆ ಕಷ್ಟ, ಬೆಲ್ಲ ಅಂದರೆ ಸುಖ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ಕಷ್ಟ ಸುಖ ಎರಡನ್ನೂ ಸಮಾನ ರೀತಿಯಿಂದ ತಗೊಂಡ್ರೆ ದಿನಾನೂ ಯುಗಾದಿ. ಗ್ಯಾಪಲ್ಲಿ ನನ್ನ ಮಗಳದೊಂದು ಚಿಕ್ಕದಾಗಿ ಫೋಟೋಶೂಟ್ ಕೂಡ ಮುಗಿಸ್ಕೊಂಡು ನೈವೇದ್ಯ ಮಾಡಿ ಪೂಜೆ ಮುಗಿಸ್ಕೊಂಡ್ವಿ. ಹಾಗೆ ಎಲ್ಲರೂ ಬೇವು ಬೆಲ್ಲ ಕೂಡ ತಿಂದ್ವಿ. ನಾವು ಕ್ಲಿಕ್ ಮಾಡ್ಕೊಂಡಿರೋ ಫೋಟೋಸ್ ಕೂಡ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಆದರೆ ದೇವಸ್ಥಾನದಲ್ಲಿ ವಿಡಿಯೋ ಮಾಡ್ಕೊಳ್ಳೋದು ಮರ್ತೋಯ್ತು. ದೇವಸ್ಥಾನದಿಂದ ಬಂದಮೇಲೆ ನಮ್ಮ ಮನೆಗೆ ಫ್ರೆಂಡ್ಸ್ ಬಂದಿದ್ರು. ಎಲ್ಲರೂ ಸೇರಿಕೊಂಡು ಊಟ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಡೇ ಚಂದ್ರನ್ ನೋಡಿದ್ವಿ. ಇಲ್ಲಿ ನೋಡಿ ಚಂದ್ರ ಹೇಗೆ ಕಾಣಿಸ್ತಾ ಇದೆ. ಈ ಕ್ರೋಧನಾಮ ಸಂವತ್ಸರದಲ್ಲಿ ಯಾರೂ ಜಾಸ್ತಿ ಕೋಪ ಮಾಡ್ಕೋಬೇಡಿ. ಬೇವಿಗಿಂತ ಜಾಸ್ತಿ ಬೆಲ್ಲನೇ ನಿಮಗೆ ಸಿಗಲಿ. ಈಗಾಗಲೇ ಬೇವು ಸಿಕ್ಕಿರೋರಿಗೆ ಬೆಲ್ಲ ಬೇಗ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಯುಗಾದಿ ಹಬ್ಬದ ಶುಭಾಶಯಗಳು.